ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಶ್ರೀ ವಿದ್ಯಾ ಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ದೇವಿಯನ್ನ ಒಲಿಸಿಕೊಳ್ಳೋದಿಕ್ಕೆ ಇದು ಒಂದು ಮಾರ್ಗ ಅಂತ ಹೇಳ್ತಿದ್ದ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಸಂಕ್ಷಿಪ್ತ. ಶ್ರೀ ವಿದ್ಯಾ ಒಂದು ದೊಡ್ಡ ಸಾಗರವಿದ್ದ ಹಾಗೆ, ಅದರಲ್ಲಿ ಒಂದೇ ಒಂದು ಹನಿಯನ್ನೂ ಕೂಡ ಬಹುಶಃ ನಾವಿವತ್ತು ಪಡ್ಕೊಳ್ತಿಲ್ವೇನೋ, ಅಷ್ಟು ವಿಚಾರಗಳಿದೆ ತಿಳ್ಕೊಳ್ಳೋದಕ್ಕೆ. ಆದರೆ ಶ್ರೀ ವಿದ್ಯಾ ವಿಚಾರದ ಈ ತಾಂತ್ರಿಕ ಪದ್ಧತಿಯ ಬಗ್ಗೆ ತಿಳ್ಕೊಳ್ತಿದ್ದ ಹಾಗೆ ಹಲವಾರು ಉಪನಿಷತ್ತುಗಳಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ಒಂದು ಜ್ಞಾನ ಸೃಷ್ಟಿ ಸ್ಥಿತಿ ಲಯಕ್ಕೂ ಕೂಡ ಮುಖ್ಯವಾಗಿರುವಂಥದ್ದು ಅಂತೆಲ್ಲ ಹೇಳಬೇಕಾದ್ರೆ, ಮೊದಲನೆಯದಾಗಿ ತ್ರಿಪುರ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಇದರಲ್ಲಿ ದೇವತೆಯನ್ನ ಅಂತಿಮ ವಾಸ್ತವ, ಅಂತಿಮ ಡೆಸ್ಟಿನೇಷನ್ ಅಂತ ಹೇಳಿ ಚರ್ಚಿಸ್ತಾರೆ. ಮತ್ತೆ ಶ್ರೀಯಂತ್ರದ ಮೇಲೆ ಧ್ಯಾನ ಮಾಡುವಂತಹ ಅಭ್ಯಾಸಗಳನ್ನ ವಿವರಿಸುತ್ತೆ. ಶ್ರೀ ವಿದ್ಯಾ ವಿಚಾರವನ್ನ ತಿಳ್ಕೊಳ್ಳುವಂಥದ್ದು ಹೇಗೆ ಅಂತ ಹೇಳಿದಾಗ ಈ ಯಂತ್ರದ ಬಗ್ಗೆ, ಹಾಗೆ ಶ್ರೀ ವಿದ್ಯಾ ಜ್ಞಾನದ ಬಗ್ಗೆ. ಇನ್ನು ತ್ರಿಪುರ ತಪನಿ ಉಪನಿಷತ್ ಅಂತಿದೆ. ಇದರಲ್ಲಿ ಈ ಎಲ್ಲಾ ದೇವಿಯ ತ್ರಿಪುರ ಮತ್ತೆ ಆಕೆಯ ಮಂತ್ರಗಳ ಎಲ್ಲ ವಿಚಾರಗಳ ಬಗ್ಗೆ ಬೋಧಿಸಲಾಗಿದೆ. ಇನ್ನು ಪರಶುರಾಮ ಕಲ್ಪಸೂತ್ರ ಅಂತಿದೆ. ಆಚಾರ ವಿಚಾರಗಳು ಹಾಗೆ ಮಂತ್ರಗಳು ದೇವಿಯ ಬಗ್ಗೆ, ಶ್ರೀವಿದ್ಯೆಯ ಬಗ್ಗೆ ತಿಳಿಸಿರುವಂಥದ್ದಿದೆ. ಲಲಿತಾ ಸಹಸ್ರನಾಮದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರುವಂಥದ್ದು ದೇವಿಯ 1,000 ನಾಮಗಳು ಮತ್ತು ಆಕೆಯ ವಿಚಾರಧಾರೆಗಳನ್ನು ನಾವು ತಿಳ್ಕೊಳ್ತೀವಿ. ಸೌಂದರ್ಯ ಲಹರಿ ಆದಿಶಂಕರಾಚಾರ್ಯರು ಸಂಯೋಜಿಸಿರುವಂಥದ್ದು. ಇಲ್ಲಿ ಭಕ್ತಿಯ ಹಲವಾರು ವಿಚಾರವನ್ನ ದೇವಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ತೀವಿ. ಇನ್ನು ಭಾಸ್ಕರಾಚಾರ್ಯರ ವರಿವಾಸ್ಯ ರಹಸ್ಯ ಅಂತ ಹೇಳಿ ಮಂತ್ರದ ವಿಚಾರವನ್ನ ಇನ್ನಷ್ಟು ಆಳವಾಗಿ ಇಲ್ಲಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲ, ಸೌಭಾಗ್ಯ ಭಾಸ್ಕರ ಅಂತ ಕೂಡ ಇದೆ. ಇದು ಲಲಿತಾ ಸಹಸ್ರನಾಮದ ಬಗ್ಗೆ ಭಾಷ್ಯವನ್ನು ಬರೆದಿರುವಂಥದ್ದು. ತುಂಬಾ ಆಳವಾದಂತಹ ಅರ್ಥಗಳನ್ನ ಇಲ್ಲಿ ಅನ್ವೇಷಿಸುತ್ತೆ. ಇವೆಲ್ಲವೂ ಕೂಡ ಶ್ರೀವಿದ್ಯಾ ಸಂಪ್ರದಾಯದ ಬಗ್ಗೆ, ವಿಚಾರದ ಬಗ್ಗೆ, ಆ ದೈವಿಕ ಶಕ್ತಿಯ ಬಗ್ಗೆ ತಿಳಿಸ್ತಾ ಹೋಗುವಂಥದ್ದು. ಹೀಗೆ ಈ ಶ್ರೀವಿದ್ಯಾ ಒಂದೇ ದಿನಕ್ಕೆ ನಮಗೆ ಅರ್ಥವಾಗುವಂಥದ್ದಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ತಿದ್ದ ಹಾಗೆ ಹಲವಾರು ಪದರಗಳು, ಇದರ ಅರ್ಥಗಳು ನಮಗೆ ತಿಳಿತಾ ಹೋಗುತ್ತೆ. ಇದೊಂದು ರೀತಿಯಲ್ಲಿ ಸಂಶೋಧನೆಯೇ ಸರಿ, ನಮ್ಮ ಬದುಕಿನ ಬಗ್ಗೆ ಮಾಡಿದ ಹಾಗೆ ಒಂದು ಚೂರು ತಿಳಿಸುವಂತಹ ಕೊಂಚ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇವತ್ತು. ಇದು ಹೇಗನ್ನಿಸ್ತು ನನಗೆ ಸಂದೇಶ ಕಳಿಸಿ 9586060601ಗೆ, ಮತ್ತೊಮ್ಮೆ 9586060601ಗೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.